ಉಸ್ತುವಾರಿ ಸಚಿವರ ರಿವ್ಯೂ ಮೀಟಿಂಗ್ಗೆ ಡೋಂಟ್ ಕೇರ್ ಅಂತ ಇದ್ದಾರೆ ಅಸಮಾಧಾನಿತ ಶಾಸಕರು. ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು ಸದ್ಯ ಇವತ್ತು ಬಂದ್ ಆಗಿರುವಂಥದ್ದು. ಈ ನಡುವೆ ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತೇಳಿ ಉಸ್ತುವಾರಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಾರೆ. ಆದರೆ ಸಚಿವರ ರಿವ್ಯೂ ಮೀಟಿಂಗಿಗೆ ಚಿಕ್ಕಬಳ್ಳಾಪುರದ ಶಾಸಕರುಗಳು ಗೈರಾಗಿದ್ದಾರೆ. ದೂರವಾಣಿ ಕರೆ ಮಾಡಿ ಗೋಗರೆದ್ರು ಕೂಡ ಕ್ಯಾರೆ ಅಂತ ಇಲ್ವಂತೆ ಶಾಸಕರು. ಜಿಲ್ಲೆಗೆ ಸಚಿವ ಸ್ಥಾನವನ್ನ ನೀಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಸಭೆಗೆ ಬರೋದಿಲ್ಲ ಅಂಥೇಳಿ ಖಡಾಖಂಡಿತವಾಗಿ ಖಡಕ್ಕಾಗಿ ಹೇಳಿದ್ದಾರಂತೆ ಶಾಸಕರು. ನಾವ್ಯಾರು ಬರೋದಿಲ್ಲ ಸಭೆಗೆ, ನೀವು ರಿವ್ಯೂ ಮೀಟಿಂಗ್ ಬೇಕಿದ್ರೆ ಮಾಡ್ಕೊಳ್ಳಿ, ನಾವಂತರೂ ಬರಲ್ಲ ಅಂತ ಹೇಳಿದ್ದಾರಂತೆ. ಇಷ್ಟೆಲ್ಲ ಆದಮೇಲೆ ಕಡೆಗೀಗ CM DK ಶಿವಕುಮಾರ್ ಅವರ ಖಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಮನವೊಲಿಕೆಯ ಯತ್ನವನ್ನು ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಕೋಲಾರ ಶಾಸಕರ ಮನವೊಲಿಕೆಗೆ ಖುದ್ದು CM DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಸಮಾಧಾನಿತ ಶಾಸಕರು ಮಾತ್ರ ಜಪ್ಪಯ್ಯ ಅಂದರೂ ನಾವು ಬರಲ್ಲ ಅಂತೇಳಿ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಜಿಲ್ಲಾ ಉಸ್ತುವಾರಿ ಸಚಿವರು ರಿವ್ಯೂ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಜಿಲ್ಲೆಗೆ ಹೋದರೆ ಶಾಸಕರು ಮಾತ್ರ ಬರ್ತಾ ಇಲ್ಲ, ಕರೆದ್ರೂ ಕೂಡ ಬರ್ತಾ ಇಲ್ಲ ಅವರು. ಈ ಮೂಲಕ ತಾವು ಎಷ್ಟು ಅಸಮಾಧಾನಗೊಂಡಿದ್ದೇವೆ ಅನ್ನೋದನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟು ರೀತಿಯಲ್ಲಿ ವರ್ಕೌಟ್ ಆಗತ್ತೆ ಅಂತ ಬಹಳ ಮುಖ್ಯವಾಗಿರುವಂಥದ್ದು, ನಿನ್ನೆ ಅಷ್ಟೇ ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಒಂದು ಕಡೆ ಮೀಟಿಂಗನ್ನು ಮಾಡಿದರು. ಪ್ರತ್ಯೇಕ ಸಭೆ ನಡೆಸಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಎರಡೂ ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಗಾದರೂ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಹೊರಗಿನಿಂದ ಬಂದವರು ಉಸ್ತುವಾರಿ ವಹಿಸ್ಕೊಂಡಿದ್ರೆ ಅಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಹೇಗೆ ಉತ್ತರ ಕೊಡೋಕ್ಕಾಗುತ್ತೆ, ಯಾವ ರೀತಿ ನಾವು ಜವಾಬ್ದಾರಿ ಹೇಳೋಕ್ಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಇದರ ಬೆನ್ನಲ್ಲೇ ಇವತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಆಗಿರುವಂಥ ಭೈರತಿ ಸುರೇಶ್ ಅವರು ರಿವ್ಯೂ ಮೀಟಿಂಗ್ ಅನ್ನು ಕರೆದಿದ್ರು. ಅದು ಕೂಡ ಮೊದಲ ರಿವ್ಯೂ ಮೀಟಿಂಗ್ ಆಗಿತ್ತು. ಆದರೆ ರಿವ್ಯೂ ಮೀಟಿಂಗ್ ಹಾಜರಾಗೋದಕ್ಕೆ ಕಾಂಗ್ರೆಸ್ನ ಜಿಲ್ಲೆಯ ಶಾಸಕರು ಯಾರು ಕೂಡ ಮುಂದಾಗ್ತಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಭೈರತಿ ಸುರೇಶ್ ಅವರು ದೂರವಾಣಿ ಕರೆಯನ್ನು ಮಾಡಿ ಅವ್ರನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸಭೆಗೆ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಹೇಳಲಾಗ್ತಿದೆ. ಆದರೆ ಯಾರು ಕೂಡ ಸಭೆಗೆ ಹೋಗಿಲ್ಲ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಿದೆ. ಅಂದರೆ ಚಿಂತಾಮಣಿ ಶಾಸಕ MC ಸುಧಾಕರ್ ಆಗಿರ್ಬೋದು, ಬಾಗೇಪಲ್ಲಿ ಶಾಸಕ ಅವರು ಕೂಡ ಹೋಗ್ತಿಲ್ಲ ಸಭೆಗೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಸೊ ಗೌರಿಬಿದನೂರಿನ ಪಕ್ಷೇತರ ಶಾಸಕರು ಕೂಡ ಯಾರು ಕೂಡ ಆ ಸಭೆಗೆ ಹೋಗ್ತಿಲ್ಲ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಿದೆ. ಖುದ್ದು ದೂರವಾಣಿ ಕರೆ ಮಾಡಿ ಸಭೆಗೆ ಬನ್ನಿ ಅನ್ನುವಂಥ ಮಾತನ್ನ ಹೇಳಿದ್ರು ಕೂಡ ಯಾರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿತ್ತು. ಅಂದರೆ ಇದೆಲ್ಲವೂ ಕೂಡ ಸಚಿವ ಸ್ಥಾನ ಸಿಗದೇ ಇರುವಂಥ ಕಾರಣಕ್ಕಾಗಿ ತೀವ್ರ ಆಕ್ರೋಶಗೊಂಡಿರ್ತಕ್ಕಂಥ ಶಾಸಕರು ಸೊ ಯಾವುದೇ ಕಾರಣಕ್ಕೂ ಸಭೆಗೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಒಂದು ಸುಬ್ಬಾರೆಡ್ಡಿ ಅವರು ಅಲ್ಲಿ ಅವ್ರ ಬೆಂಬಲಿಗರು ತೀವ್ರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಗದೊಂದು ಕಡೆ ಇಲ್ಲಿ MC ಸುಧಾಕರ್ ಅವರು ಕೂಡ ಸಚಿವ ಸ್ಥಾನ ಸಿಗೋದ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಯಾರು ಕೂಡ ಭೈರತಿ ಸುರೇಶ್ ಅವರು ಕರೆದಿರುವಂತಹ ರಿವ್ಯೂ ಮೀಟಿಂಗ್ಗೆ ಯಾರು ಕೂಡ ಹಾಜರಾಗಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲದರ ನಡುವೆ CM DK ಶಿವಕುಮಾರ್ ಅವರು ಕೂಡ ಎರಡು ಜಿಲ್ಲೆಗಳ ಶಾಸಕರ ಜೊತೆ ಮನವೊಲಿಕೆ ಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅವರು ಕೂಡ ಖುದ್ದು ನಿನ್ನೆ ದೂರವಾಣಿ ಮೂಲಕ ಸಂಪರ್ಕಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಕೆಲವೇ ಹೊತ್ತಿನ ಹಿಂದಷ್ಟೇ ಕೂಡ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಕೂಡ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರನ್ನು ಭೇಟಿಯಾಗಿದ್ದಾರೆ. ಅವರು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬೇಡಿ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂಥ ನಿರ್ಧಾರ ಮಾಡೋಕ್ಕೋಬೇಡಿ, ಸಮಸ್ಯೆಯನ್ನು ಬಗೆಹರಿಸೋಣ. ಸಚಿವ ಸ್ಥಾನ ಸಿಗಬೇಕಾಯಿತು ಎರಡು ಜಿಲ್ಲೆಗಳಿಗೆ, ಅದು ನಮಗೂ ಬೇಸರ ಇದೆ. ಹಾಗಾಗಿ ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ಮಾತುಗಳನ್ನ ಆಡಿ ಕಳಿಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.